ವೆಲ್ಕಮ್ ಟು ಗದಗ್ ಜೂ. ಈ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಅಡಾಪ್ಟ್ ಮಾಡಿದ್ವಿ. ಈಗ ಸ್ಟಾರ್ಟ್ ಆಗೈತ್ರಿ. ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಮತ್ತು ಹುಲ್ಲುಗಾವಲುಗಳಲ್ಲಿ ಇದು ಏನು ಮಾಡ್ತದೆ ತಿಂತದೆ. ಮತ್ತು ಇದು ಮರಿಗಳ ಪಾಲನೆ ಪೋಷಣೆ ಎಷ್ಟು ತಿಂಗಳವರೆಗೆ ಮಾಡ್ತದೆ ಅಂದ್ರೆ 18 ತಿಂಗಳವರೆಗೆ ಮಾಡ್ತದೆ. ಹಾಂ ನೋಡ್ರಿ, ನಮ್ಮ ಉದಯ ಆಟ ಆಡಕತ್ತಾನೋ. ಗೋಲ್ಡನ್ ಪೆಸೆಂಟ್ ಅನ್ನುವಂಥ ಪಕ್ಷಿ ಇದು ಎಷ್ಟು ವೇಟ್ ಇರ್ತದೆ ಅಂದರೆ 0.5ರಿಂದ 3 kg ವರೆಗೆ ಇದರ ತೂಕ ಇರ್ತದೆ. ಲೇಡಿ ಅಮರೆಸ್ಟ್ ಪೆಸೆಂಟ್ ಅಂತೇಳಿ ಇದು ಸಹಿತ ಆ್ಯಕ್ಟಿವ್ ಆಗಿರ್ತದೆ ಅಂದ್ರೆ ಹಗಲು ಹೊತ್ತಿನಾಗ ಆ್ಯಕ್ಟಿವ್ ಆಗಿರ್ತದೆ. ಹೊರಗೆ ಬರ್ತದೆ. ಇದನ್ನು ಸಹಿತ ಹಗಲಲ್ಲಿ ಆ್ಯಕ್ಟಿವ್ ಆಗಿರ್ತದೆ. ಇದರ ಆವಾಸ ಸ್ಥಾನ ಯಾವುದು ಅಂದರೆ ಮಧ್ಯ ಏಷ್ಯಾದ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಇದು ಕಂಡುಬರ್ತದೆ. ಇದರ ಸ್ಟಾರ್ ಆಮಿ ಇರೋದು ಭಾರತೀಯ ನಕ್ಷತ್ರ ಆಮಿ. ಸ್ನೇಹಿತರೆ, ಆಗಲಿ ವಿವರಣೆ ಕೊಟ್ಟಿಲ್ಲ, ಅದೇ ಪಕ್ಷಿ ಇದು. ಬಿಳಿಯ ಪಕ್ಷಿ ನೋಡಿ, ಎಷ್ಟು ಚುಂಚು ಉದ್ದಾಗೈತಿ. ಆನಂತರ ಎಷ್ಟು ಸ್ಟೈಲಾಗಿ ನಿಂತದ ನೋಡ್ರಿ. ಇಲ್ಲಿ ಮೇಲ್ಗಡೆ ಕೂತೈತೆ ನೋಡ್ರಿ. ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಇದು ಮಳೆ ಬಂದಾಗ ತಮ್ಮ ಗೆರೆಗಳಿಂದ ನೃತ್ಯ ಮಾಡುತ್ತದೆ. ಸ್ನೇಹಿತರೆ, ಗದಗ್ ಜೂಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿಲ್ಲಿ ಬೆಂಕತ್ ಕಟ್ಟಿ ಗದಗ್ ಜೂಗ್ ಬಂದೀವಿ ರೀ, ಮುರುಗಾಳಕ್ಕೆ. ಈಗ ಟೈಮ 9:45 ಆಗೈತ್ರಿ. ಈಗ 9 ಓಪನ್ ಆಗತ್ತ. ಅದ್ರ ಸಂಬಂಧ ವೇಟ್ ಮಾಡತ್ತೀವಿ ರೀ. ಇನ್ನು ಓಪನ್ ಹಾಕಿನ ಏನೈತಿ ಟೈಮಿನ ಇನ್ನೂ 40 ನಿಮಿಷ ಐತ್ರಿ ಓಪನ್ ಹಾಕ. ಅಲ್ಲಿವ್ರು ಏನೈತಿ ಇಲ್ಲಿ ಹೊರಗಡೆ ಬಂದೀವಿ ರೀ. ಗದಗ್ ಜೂ ನೋಡ್ರಿ ಸ್ನೇಹಿತರೆ, ಕಾಣಿಸ್ತಾ ಇದೆ. ಓಪನ್ ಆಗೈತಿ ಸಂಪೂರ್ಣ. ಎಲ್ಲನೂ ಮಾಡ್ತೀನಿ, ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಆ ಗದಗ್ ಜೂ ರೀ ಸ್ನೇಹಿತರೆ. ಆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಏನೈತಿ ಈ ಕಡೆ ಮಾಡ್ಯಾರು. ಇಲ್ಲಿ ನೋಡಿರಿ, ನಮ್ಮ ಕಾರ್ಸು ಕೂಡ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಚಿಕ್ಕಪಟ್ಟೆ ಅಂತಾರೆ, ಪೂರ್ತಿ ನೇರಳೈತಿ ರೀ. ಗಿಡ ಐತಿ. ಕಾರ್ ಪಾರ್ಕಿಂಗ್ ನಾವು ಇಲ್ಲಿ ಕೂಡ ಮಾಡ್ಬೋದು. ಮತ್ತು ಅದಲ್ಲದ ಈ ಕಡೆ ಕೂಡ ಅಂತ ಕಾರ್ ಪಾರ್ಕಿಂಗ್ ಮಾಡ್ಬೋದು ಸ್ನೇಹಿತರೆ. ಎಲ್ಲ ಕಡೆ ಕಾರ್ ಪಾರ್ಕಿಂಗ್ ಮಾಡ್ಬೋದು ರೀ. ಇಲ್ಲಿ ನೋಡಿರಿ, ಪಾರ್ಕಿಂಗ್ ಚಾರ್ಜಸ್ ಬರ್ದಾರು. 2 ವೀಲರ್ 20 ರೂಪಾಯಿ, 3 or 4 ವೀಲರ್ 50 ರೂಪಾಯಿ, ಬಸ್ ಟೆಂಪೋ 75 ರೂಪಾಯಿ, ಬ್ಯಾಟ್ರಿ ವೆಹಿಕಲ್ ಫಾರ್ ಗೈಡೆಡ್ ಟೂರ್ ಇನ್ಸೈಡ್ ಜೂ ಪರ್ಮಿಸಸ್ 50 ರೂಪಾಯಿ, ಪರ್ ಹೆಡ್ ಮಿನಿಟ್ ₹300. ಟ್ಯೂಸ್ಡೇ ಹಾಲಿಡೇ, ಮಂಗಳವಾರ ಹಾಲಿಡೇ ಇರುತ್ತೆ ರೀ. ಮಂಗಳವಾರ ದಿನ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಲಭ್ಯ ಇರೋದಿಲ್ಲ, ಸಹಕರಿಸಬೇಕು ವಿನಂತಿ. ಚಿಲ್ಲರೆ ಕೊಟ್ಟು ಸಹಕರಿಸಿರಿ. ಆನ್ಲೈನ್ ಪೇಮೆಂಟ್ ಇಲ್ಲರಿ, ಕ್ಯಾಶಾಗಿ ಕೊಡ್ಬೇಕು ರೀ. ಇಲ್ಲಿ ಆನ್ಲೈನ್ ನೀವು ಏನ್ರಿ ಪೇಟಿಎಮ್, ಗೂಗಲ್ ಪೇ ಮತ್ತು ಫೋನ್ಪೇ ಮಾಡ್ತೀನಿ ಅಂದ್ರೆ ಅದೇನೂ ಇರಂಗಿಲ್ಲ ರೀ ಸ್ನೇಹಿತರೆ. ಇಲ್ಲಿ ನೀವು ಕ್ಯಾಶ್ ಕೊಟ್ಟ ನೀವು ಇದು ಮಾಡ್ಕೋಬೇಕು ರೀ. ವೆಲ್ಕಮ್ ಟು ಗದಗ್ ಜೂ ಬ್ರದರ್ ನೋಡ್ರಿ, ಇಂಗ್ಲೀಷ್ನಾಗ ಐತಿ. ವೆಲ್ಕಮ್ ಟು ಗದಗ್ ಜೂ. ಇನ್ನೂ ಓಪನ್ ಆಗಿಲ್ಲ. 9 ಓಪನ್ ಆಕತ್ತಿ. ನಾವು 9 ತನಕ ವೇಟ್ ಮಾಡತ್ತೀವಿ. ಈಗ ಟೈಮ್ ಏನೋ 9:10 ನಿಮಿಷ ಕಡಿಮೆ ಸ್ನೇಹಿತರೆ. ಬೆಳಿಗ್ಗೆ ಮಾರ್ನಿಂಗ ನೋಡಿರಿ. ಗೇಟ್ ಅದು ಕ್ಲೋಸ್ ಐತ್ರಿ. ಸುವರ್ಣ ಮಹೋತ್ಸವ ಐತ್ರಿ. 1972 ಒಳಗೆ ಏನಂತಾರೆ ಸ್ಥಾಪನೆ ಆಗೈತ್ರಿ. ಇದು ಜೂ 1972 2022 ಏನೈತಿ ಸುವರ್ಣ ಮಹೋತ್ಸವ ಆತ್ರಿ. ನಿಮ್ಮ ವಾಹನಗಳಲ್ಲಿನ ಯಾವುದೇ ವಸ್ತುಗಳಿಗೆ ಹೆಲ್ಮೆಟ್ಗಳಿಗೆ ನಾವು ಜವಾಬ್ದಾರಲ್ಲ ಇದನ್ನು ಕೊಟ್ಟರೆ ಇದನ್ನು ಚಿಲ್ಲರೆ ಕೊಟ್ಟು ಸಹಕರಿಸ್ರಿ. ಮತ್ತು ಇದು ನೋಡಿರಿ, ಟಿಕೆಟ್ ಕೌಂಟ್ರ್ ಸ್ನೇಹಿತರೆ. ಇನ್ನೊಬ್ಬ ಕ್ಲೋಸ್ ಐತ್ರಿ. ಟಿಕೆಟ್ ಕೌಂಟ್ರ ಒಮ್ಮೆ ಪ್ರವೇಶಿಸಿದರೆ ಅದೇ ಟಿಕೆಟ್ನೊಂದಿಗೆ ಮರು ಪ್ರವೇಶನ ಅನುಮತಿಸಲಾಗುವುದಿಲ್ಲ. ಒಮ್ಮೆ ನೀವು ಟಿಕೆಟ್ ತೊಗೊಂಡು ಒಳಗೆ ಹೋದ್ರೆ ಅಂದ್ರೆ ಮತ್ತೆ ನಾವು ವಾಪಸ್ ಬರ್ತೀವಿ ಅಂದ್ರೆ ಇದನ್ನಿಲ್ಲರಿ, ಹೊರಗಡೆ ಬಂದೀವಿ ಅಂದ್ರೆ ಒಳಗೆ ಇದು ಮಾಡಬೇಕು. ಮತ್ತು ಮುರುಗಾಳದಲ್ಲಿ ಪಯಣಿಸುವ ಮುನ್ನ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ ಸ್ನೇಹಿತರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕ್ಯಾರು ಎಲ್ಲ ರೀತಿಯಿಂದ. ಇದು ಓದ್ಕೋರಿ, ವಿಡಿಯೋ ಮಾಡ್ತೀನಿ ನಾನು. ಪಾಜಿಟ್ ಓದ್ಕೋರಿ ಸ್ನೇಹಿತರೆ. ಆಮೇಲೆ ಪ್ಲಾಸ್ಟಿಕ್ ರಹಿತ ಒಳ್ಳೆಯ ಯಾವುದೇ ಕಾರಣ ಪ್ಲಾಸ್ಟಿಕ್ ಹೋಗಿಬೇಡ್ರಿ ಒಳಗಡೆ. ಪ್ಲಾಸ್ಟಿಕ್ ವೆಲ್ಕಮ್ ಟು ಜೂ. ಆಮೇಲೆ ಯಾರ್ಯಾರಿಗೆ ವಯಸ್ಸಾದವ್ರಿಗೆ 50 ರೂಪಾಯಿ ಕೊಟ್ಟು ಗಾಡಿ ಮೇಲೆ ಹೋಗ್ಬೋದು. ಬ್ಯಾಟ್ರಿ ಚಾಲಿತ ವಾಹನ ಕೂಡ ಅನುಕೂಲ ಐತ್ರಿ ಒಳಗಡೆ. ನಾವು ಎಂಥ ಬ್ಯಾಟ್ರಿ ಗಾಡಿ ತೊಗೊಂಡು ಒಳಗಡೆ ಪೂರ ಈ ಥರ ತಿರುಗಾಡ್ಬೋದು ರೀ. ಎಲ್ಲ ಕಡೆ ಜೂ ಪೂರ್ತಿ ವೀಕ್ಷಣೆ ಮಾಡ್ಬೋದು. ಈ ರೀತಿ ಬ್ಯಾಟ್ರಿ ಗಾಡಿ ಇರ್ತವೆ. ಬ್ಯಾಟ್ರಿ ಗಾಡಿಯಲ್ಲಿ ಅಂತ ಕುಳಿತುಕೊಂಡು ನಾವು ಜೂ ಎಲ್ಲ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ.
ಪ್ರತಿ ವ್ಯಕ್ತಿಗೆ 50 ರೂಪಾಯಿ ಇರುತ್ತೆ. 45 ನಿಮಿಷಕ್ಕೆ 50 ರೂಪಾಯಿ ಆಗ್ತೈತೆ ನೋಡಿರಿ. ಓದ್ಕೋರಿ ಅದನ್ನು. ವಿಡಿಯೋ ಏನೈತಿ ಪಾಸಿಟ್ ಓದ್ಕೋರಿ ಸ್ನೇಹಿತರೆ. ಟಿಕೆಟ್ ಕೌಂಟ್ರ ಸಮಯ ಮುಂಜಾನೆ 9 ಗಂಟೆ ಅಂದರೆ ಸಾಯಂಕಾಲ 5:30 ಬರ್ದಾರು. ಮಾರ್ನಿಂಗ್ 9 ಗಂಟೆಗೆ. ವಯಸ್ಕರಿಗೆ 50 ರೂಪಾಯಿ, ಮಕ್ಕಳಿಗೆ 5 ರಿಂದ 11 ವರ್ಷದವರಿಗೆ 30 ರೂಪಾಯಿ, ವಿಡಿಯೋ ಕ್ಯಾಮ್ರಾ ರೂಪಾಯಿ 50 ರೂಪಾಯಿ, ಸ್ಟೀಲ್ ಕ್ಯಾಮ್ರಾ ರೂಪಾಯಿ 10 ರೂಪಾಯಿ, ಎರೆಹುಳ ಗೊಬ್ಬರ ಒಂದು 5 kg 70 ರೂಪಾಯಿ, 10 kg 140 ರೂಪಾಯಿ ಅಂತ ಬರ್ದಾರು. ಪಾರ್ಕಿಂಗ್ 2 ವೀಲರ್ ರೂಪೀಸ್ 20 ರೂಪಾಯಿ, 3 or 4 ವೀಲರ್ 50 ರೂಪಾಯಿ, ಟೆಂಪೋ ಬಸ್ ರೂಪಾಯಿ 75 ರೂಪಾಯಿ. ಮಂಗಳವಾರ ಹಾಲಿಡೇ ಇರುತ್ತೆ ರೀ ಸ್ನೇಹಿತರೆ. ಪ್ರತಿ ವಾರಕ್ಕೊಮ್ಮೆ ಹಾಲಿಡೇ ಇರುತ್ತೆ ನೋಡಿರಿ ಯಾವ ರೀತಿ ಸೌಂದರ್ಯ. ನೋಡಿ ಅದು ಹಾಸ್ಲಿಚ್, ಇದು ಹಾಸ್ಲಿಚ್ ಅಷ್ಟು ರೀಚ್ ನೋಡಿರಿ ಸೈಡ್ ಇದಲ್ಲ. ನೋಡಿ ಸ್ನೇಹಿತರೆ, ಏನೋ ಒಳಗೆ ಹೋಗಿಲ್ಲ ನೋಡಿ, ರಗಡಾತ ಅದಕ್ಕಿಲ್ಲೇ ಕೂತು ಬಿಟ್ಟಾರ ಅಜ್ಜಾಜಿ. ಬ್ಯಾಟ್ರಿ ಗಾಡಿಯಾಗ ಬರ್ತಾವಂತ, ಬ್ಯಾಟ್ರಿ ಗಾಡಿ ಬರ್ತಾರತ್ರಿ. ನಾವು ಮಾತ್ರ ಯಾವ ನಡ್ಕೊತ ಬರ್ತೀವಿ, ಎಲ್ಲ ಜೀವನ ಎಕ್ಸ್ಪ್ಲೋರ್ ಮಾಡ್ಕೊತ. ನಾವು ವಾಕಿಂಗ್ 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 ಬೈಕಿಂಗ್ ಜಿಮ್. ನೋಡಿ ಸ್ನೇಹಿತರೆ, ಟೈಮ್ 9:11 ಆಗೈತಿ. 30ನೇ ತಾರೀಕು. ಸ್ನೇಹಿತರಿಗೆ ಟಿಕೆಟ್ ತೆಗ್ಸಿರಿ. ಈಗ 250 ರೂಪಾಯಿ ಆಗೈತೆ ರೀ. ನಾವು ಎಂತ 4 ಜನ ಅದಿರಲ್ಲ. ಅಡಲ್ಟಾಗಿಂತ 4 ಪರ್ಸನ್ 50 ರೂಪಾಯಿ ರೀ, 200 ರೂಪಾಯಿ ಆಯ್ತು. ಮತ್ತು 4 ವೀಲರ್ ಗಾಡಿ ಐತೆ ನಮ್ಮದು, ಅದೊಂದು 50 ರೂಪಾಯಿ ರೀ, ಅದೊಂದು 50 ರೂಪಾಯಿ, 250 ರೂಪಾಯಿ ಆಯ್ತು ಸ್ನೇಹಿತರೆ. ಯಾಕಂದ್ರೆ 12 ವರ್ಷ ಒಳಗಿನವ್ರು ಇದ್ರೆ ಅಂದ್ರೆ ಸ್ವಲ್ಪ ಕಡಿಮೆ ಚಾರ್ಜ್ ಆಗತ್ತೆ ರೀ, 30 ರೂಪಾಯಿ ಆಗತ್ತೆ. ಹಾಂ, 5 ವರ್ಷದಿಂದ 11 ವರ್ಷದ ತನಕ. 5 ವರ್ಷದಿಂದ 11 ವರ್ಷದ ತನಕ ಹಾಫ್ ಟಿಕೆಟ್ 30 ರೂಪಾಯಿ. ಈಗ ನಮ್ಗೆ 12 ಇತ್ತಂದ್ರೆ ಫುಲ್ ಟಿಕೆಟ್ ತೊಗೋತಾರೆ ರೀ. 12 ಈಗ ಒಳಗಡೆ ಹೋಗ್ರಿ ಸ್ನೇಹಿತರೆ. ಈಗ ಬನ್ನಿ ಸ್ನೇಹಿತರೆ, ನೋಡ್ರಿ ನಮ್ಮ ಉದಯ ಸ್ವಾಗತ ಮಾಡ್ಕೊತಾನು. ಇಲ್ಲಿ ಟಿಕೆಟ್ ಕೌಂಟರ್ ಐತ್ರಿ. ಇಲ್ಲಿ ಈ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಅದಪ್ ಮಾಡಿದ್ವಿ, ಈಗ ಸ್ಟಾರ್ಟ್ ಆಗೈತೆ ರೀ. ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಟಿಕೆಟ್ ತೊಗೊರಿದು. ಈ ವಯಸ್ಸಾದವ್ರಿಗೆ ಸ್ವಲ್ಪ ಅಡ್ಡಾಡಕ್ಕೆ ನೋಡ್ರಿ. ಯಾಕಂದ್ರೆ ಒಳಗಡೆ ಸ್ವಲ್ಪ ತಿರುಗಾಡೋದು ಭಾಳ ಆಕತ್ತಿರಲ್ಲ, ಅದ್ರ ಸಂಬಂಧ ಏನೈತಿ ಇಲ್ಲಿ ಗಾಡಿ ವ್ಯವಸ್ಥೆ ಐತ್ರಿ. ಇಲ್ಲಿ ಪ್ರತಿ ವ್ಯಕ್ತಿಗೆ 50 ರೂಪಾಯಿ ಐತ್ರಿ. ಒಟ್ಟು 6 ಜನ ಆಗ್ಬೇಕು. ಒಂದು ಪ್ರವಾಸಿಗೆ ಅಂತ ಕಡ್ಡಾಯವಾಗಿ 6 ಜನ ಆಗ್ಬೇಕತ್ತಾರೆ. ಮತ್ತು 6 ಜನ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಒಂದು ವೇಳೆ ಯಾರಾದರೂ ತಕ್ಷಣ ಸೆಲೆಚಲು ಬಯಸಿದರೆ ಕನಿಷ್ಠ 6 ಟಿಕೆಟಿನ ವೆಚ್ಚವನ್ನು ಭರಿಸ್ಬೇಕಂತಾರೆ ಅವ್ರಿ. ನೋಡಿರಿ, ಬ್ಯಾಟ್ರಿ ಚಾಲಿತ ವಾಹನ ಐತಿ. ಇದರಲ್ಲಿ ಕುಳಿತುಕೊಂಡು ನಾವು ಅಂತಾರೆ ಜೂನ ಪೂರ್ತಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ವಯಸ್ಸಾದರೂ ಕೂಡ ಇದರಲ್ಲಿ ಕುಳಿತುಕೊಂಡು ಇದು ಮಾಡ್ಬೋದು ರೀ. ಹೆಂಗೆ ನಡ್ಕೊತ ಹೋಗೋದಂಗತಿ ಹೆಂಗೆ ಮಾಡೋದು ಯೋಚನೆ ಮಾಡೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಟ್ರಿ ಚಾಲಿತ ವಾಹನ ಇರುತ್ತೆ. ಅದರಲ್ಲಿ ನೀವು ಯಾವ ಥರ ಪೂರ್ತಿ ಅಡ್ಡಾಡಿ ಪೂರ್ತಿ ಇದು ನೋಡ್ಕೋಬೋದು ರೀ ಜೂನ. ನೋಡ್ರಿ ಇಲ್ಲಿಗ ಗದಗ್ ಮೃಗಾಲಯ ಗದಗ್. ಇಲ್ಲಿ ನೋಡ್ರಿ ಅಜ್ಜಿ ಮೊಮ್ಮಗ ಹೆಂಗೆ ನಿಂತಾರೆ. ಅಜ್ಜ ಸೈಡ್ ನಿಂತ್ಬಿಟ್ರೆ ಆ ಕಡೆ ಒಳಗೆ ಬರಲೇ. ಅಜ್ಜಿ ಸೈಡ್ ನಿಂದ್ರಿ. ನೋಡಿ ಸ್ನೇಹಿತರೆ, ಇಲ್ಲಿ ಅಂತ ಫೋಟೋ ಕ್ಯಾಪ್ಷನ್ ಮಾಡ್ಕೋಬೋದು ನಾವು. ಇಲ್ಲಿ ಈಗ ಒಂದು ಫೋಟೋ ಹೊಡಿತೀನಿ ಅವ್ರದೀಗ. ಮಕ್ಕಳ ಉದ್ಯಾನವನ ಹಾಗೂ ಮೃಗಾಲಯ ಗದಗ. ಇದು ಸ್ಥಾಪನೆಯಾಗಿದ್ದು 1972ರಲ್ಲಿ ಆಗೈತೆ ರೀ. ಇದು ಎಷ್ಟು ವಿಸ್ತೀರ್ಣವನ್ನು ಹೊಂದೈತಿ ಅಂದ್ರೆ 40.06 ಎಕರೆ ವಿಸ್ತೀರ್ಣವನ್ನು ಹೊಂದೈತಿ. ಇಲ್ಲಿ ವರ್ಗ ನೋಡ್ರಿ, ಸಣ್ಣ ಮೃಗಾಲಯ, ಪ್ರಭೇದಗಳು 33, ಒಟ್ಟು ಪ್ರಾಣಿಗಳ ಸಂಖ್ಯೆ 308 ಐತಿ. ಇಲ್ಲಿ ಸಸ್ತನಿಗಳು 148, ಪಕ್ಷಿಗಳು 113, ಉರಗಗಳು 47. ನೋಡ್ರಿ, ಇಲ್ಲಿ ಸಮಯ ಬೆಳಿಗ್ಗೆ AM ಬೆಳಿಗ್ಗೆ ಮುಂಜಾನೆ 9 ಗಂಟೆಯಿಂದ ಸಂಜೆ 5:30ವರೆಗೆ ಇರ್ತೈತಿ. ಮತ್ತು ರಜೆ ದಿನ ಮಂಗಳವಾರ, ಪ್ರತಿ ಮಂಗಳವಾರ ಸೂಟಿ ಇರ್ತೈತಿ. ಎನಿಮಲ್ ಅಡಾಪ್ಷನ್ ಸ್ಕೀಮ್ ಕೂಡ ಐತ್ರಿ ಸ್ನೇಹಿತರೆ. ಚಿಲ್ಡ್ರನ್ಸ್ ಪಾರ್ಕ್, ಕಮ್ಮಿ ಮಿನಿ ಜೂ, ಬಿಂಕದಕಟ್ಟಿ ಗದಗ. ಎನಿಮಲ್ ಕೂಡ ನಾವು ಏನು ಮಾಡ್ಕೋಬೋದು. ಅಡಾಪ್ಷನ್ ಇದೆ ರೇಟ್ ಕೊಟ್ಟಾರ ನೋಡ್ರಿ. ಇಲ್ಲಿ ಎನಿಮಲ್ ಅಡಾಪ್ಷನ್ ರೇಟ ಪಾಸಿಟ್ ಓದ್ಕೋರಿ ಸ್ನೇಹಿತರೆ. ಇದು
ಪ್ರಾಣಿಗಳ ದತ್ತು ಸ್ವೀಕಾರ ಯೋಜನೆ ವಾಜಿಟ್ ಉದ್ಕೋರಿ. ಈಗ ಒಳಗಡೆ ವೀಕ್ಷಣೆ ಮಾಡ್ತಾ ಹೋಗೊಂಡ್ರೆ ಸ್ನೇಹಿತರೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲನೂ ವೀಕ್ಷಣೆ ಮಾಡೋಣತ್ತ. ಪ್ರವೇಶ ಎಂಟ್ರಿ ಈ ಕಡೆಯಿಂದ ಹೋಗೋದ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಈಗ ಪ್ರವೇಶ ಎಂಟ್ರಿ ನಾವು ಗೇಟ್ನಿಂದ ಬಂದ ಬಳಿಕ ಇಲ್ಲಿ ಇದನ್ನ ಇರ್ತಾರೆ ಅಂತ ಕೌಂಟ್ರ, ಇಲ್ಲಿ ಕೌಂಟ್ರನ್ನ ತೊಗೊಂಡು ಈ ಕಡೆ ಒಳಗಡೆ ಪ್ರವೇಶ ಮಾಡಿದ ಬಳಿಕ ಬ್ಯಾಟ್ರಿ ಚಾಲಿತ ವಾಹನ ಬೇಕಾದ್ರೆ ಬ್ಯಾಟ್ರಿ ಚಾಲಿತ ವಾಹನ ತೊಗೋಬೋದು ಟಿಕೆಟ್ ಕೌಂಟ್ರ್. ಆಮೇಲೆ ಒಳಗಡೆ ಪ್ರವೇಶ ಮಾಡ್ಬೋದು. ಒಳಗೆ ಏನೇನಂತಾರೆ ಊಟದ ಪ್ರದೇಶ, ಶುದ್ಧ ಕುಡಿ ನೀರು, ಶೌಚಾಲಯ ಐತಿ, ಆಮೆಗಳು ಮತ್ತು ಪೆಜೆಂಟ್ರಿ ಐತಿ. ನೋಡ್ಕೊ ತೊಗೊಂಡ್ರಿ ಸ್ನೇಹಿತರೆ. ಇದು ಬತ್ತಕ್ಕೆ ವೀಕ್ಷಣೆಯ ಸ್ಥಳ ಏನು ಇದ್ದಂಗೆ ಕಾಣಿಸುತ್ತೆ ರೀ. ಇದು ನೋಡೋಣಂತ್ರಿ ಆಮೇಲೆ ಬಂದು. ಇಲ್ಲಿಂದ ಸ್ಟಾರ್ಟ್ ರೀ ಸ್ನೇಹಿತರೆ. ಇದು ನೋಡ್ರಿ, ಇದು ಎಮ್ಮು ಪಕ್ಷಿ ರೀ. ಇದು ಜೀವಿತಾವಧಿ ಎಷ್ಟಿರ್ತದಂದ್ರೆ 10 ವರ್ಷಗಳಿಂದ 35 ವರ್ಷಗಳವರೆಗೆ ಜೀವಿತಾವಧಿ ಇರ್ತದೆ ಕಾಡ್ಯಾಗಿದ್ರೆ. ಆನಂತರ ಇದರ ನಡವಳಿಕೆ ಏನಪ್ಪ ಅಂತಂದ್ರೆ ಹಗಲು ಹೊತ್ತಿನಲ್ಲಿ ಸಕ್ರಿಯವಾಗಿರ್ತದೆ. ಇದರ ಆಹಾರ ಪದ್ಧತಿ ಏನಪ್ಪ ಅಂದ್ರೆ ಮಿಶ್ರಹಾರಿ, ಅಂದರೆ ಬೀಜಗಳು, ಹೂವುಗಳು, ಹಣ್ಣುಗಳು ಮತ್ತು ಮೃದು ಬೇರುಗಳು, ಬೇಸಿಗೆಯಲ್ಲಿ ಕೀಟಗಳು, ಜೀರುಂಡೆಗಳು, ಮಿಡಿತೆಗಳು ಮತ್ತು ಸಣ್ಣ ಕಶೇರುಕಗಳನ್ನು ಇದು ಸೇವಿಸ್ತದೆ. ಇದರ ಆವಾಸ ಸ್ಥಾನ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಸವನ್ನಾ, ಪೊದೆ ಸಸ್ಯ ಕಾಡುಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಇದು ಏನು ಮಾಡ್ತದೆ ಇರ್ತದೆ. ಮತ್ತು ಇದು ಮರಿಗಳ ಪಾಲನೆ ಪೋಷಣೆ ಎಷ್ಟು ತಿಂಗಳವರೆಗೆ ಮಾಡ್ತದೆ ಅಂದ್ರೆ 18 ತಿಂಗಳವರೆಗೆ ಮಾಡ್ತದೆ. ಪ್ರತಿ ಸೂಲಿಗೆ ಮೊಟ್ಟೆಗಳ ಸಂಖ್ಯೆ ಎಷ್ಟು ಇಡ್ತದಂದ್ರೆ 5ರಿಂದ 15ರವರೆಗೆ ಮೊಟ್ಟೆಗಳನ್ನು ಇಡ್ತತಿ. ಆನಂತರ ಇದು ಕಾವು ಕೊಡುವಂಥ ಅವಧಿ ಎಷ್ಟು ಅವಧಿ ಇರ್ತದೆ ಅಂದರೆ 8 ವಾರಗಳವರೆಗೆ ಮೊಟ್ಟೆಗಳಿಗೆ ಕಾವುಗಳನ್ನು ಕೊಡ್ತದೆ. ನೋಡಿದ್ರಿ ಸ್ನೇಹಿತರೆ, ಎಮ್ಮು ಪಕ್ಷಿ ಅತ್ತ ಇದರ ವಿವರಣೆ ಪೂರ್ತಿ ಹೇಳಿದೆ ನಾವೀಗ. ನೋಡ್ರಿ ಎಷ್ಟು ಚಂದ ಐತ್ರಿ. ಈಗ ಇದರ ತೂಕ 18ರಿಂದ 60 kg. ಕನಿಷ್ಠ ವೇಗ 50 ಕಿಲೋಮೀಟರ್ ಪರ್ ಅವರ್. ಅವು ಓಡ್ತಾವ್ರಿ. ಮಕ್ಕಳ ಉದ್ಯಾನವನ ಚಿಲ್ಡ್ರನ್ಸ್ ಪಾರ್ಕ್ ಪೆಸೆಂಟರಿ. ಇದು ನೋಡಿ ಸ್ನೇಹಿತರೆ, ಮಕ್ಕಳಿಗೆ ಹಾಲು ಉಣಿಸುವ ಕೊಠಡಿ, ಬೇಬಿ ಫೀಡಿಂಗ್ ರೂಮ್. ಇಲ್ಲಿ ಕೂಡ ಅದು ಕೂಡ ವ್ಯವಸ್ಥೆ ಐತಿ. ಇಲ್ಲಿ ಶಿಶುಗಳು ಹಾಲು ಉಣಿಸುವ ಕೊಠಡಿ ಉದ್ಘಾಟನೆ ಮಾಡಿದ ಇದನ್ನ ಐತೆ ನೋಡ್ರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಮೆಗಳು ಅದಾವ ಇಲ್ಲಿ. ಪ್ರಾಣಿ ಮನೆಯ ಸಂಖ್ಯೆ 2. ಪ್ರಾಣಿ ಪಾಲಕರ ಇಲ್ಲಿ ಆಮೆಗಳು ಅದಾವ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಾತುಕೋಳಿಗಳು ಅದಾವ ಇಲ್ಲಿ. ಬಾತುಕೋಳಿ ಇಲ್ಲಿ ಆಮೆ ಅದಾವ ನೋಡ್ರಿ. ಇಲ್ಲಿ ಆಮೆ ಅದಾವ ನೋಡಿ ಸ್ನೇಹಿತರೆ. ಕಾಣಿಸ್ತಾ ಇದೆ ಗೊತ್ತಿನತ್ತ ನಾನು ನಿಮ್ಗೆ. ನೋಡ್ರಿ, ಭಾರತೀಯ ಪ್ಲಾಪ್ಶೆಲ್ ಆಮೆ. ಇದರ ಜೀವಿತಾವಧಿ 40 ವರ್ಷಗಳಿಂದ ಕಾಡಿನಾಗಿದ್ರೆ ಮತ್ತು 50 ವರ್ಷಗಳವರೆಗೆ ಸೆರೆಯೊಳಗಿದ್ರೆ 50 ವರ್ಷಗಳವರೆಗೆ. ಇದರ ನಡವಳಿಕೆ ಯಾವ ರೀತಿಯಾಗಿರ್ತದೆ ಅಂದ್ರೆ ಹಗಲಿನಲ್ಲಿ ಸಕ್ರಿಯವಾಗಿರುವಂಥ ಪ್ರಾಣಿ ಇದು. ಇದು ಆಹಾರ ಪದ್ಧತಿ ಏನಪ್ಪ ಅಂದ್ರೆ ಮಿಶ್ರಹಾರಿಗಳು, ಮೀನುಗಳು, ಕಪ್ಪೆ, ಎಲೆಗಳು, ಹಣ್ಣುಗಳು ಮತ್ತು ಹುಲ್ಲು ಬೀಜಗಳನ್ನು ಇದು ಸೇವನೆ ಮಾಡ್ತದೆ. ಇದರ ಆವಾಸ ಸ್ಥಾನ ದಕ್ಷಿಣ ಏಷ್ಯಾದ ಕೆರೆಗಳು, ನದಿಗಳು, ಜೋಗು ಪ್ರದೇಶಗಳು ಮತ್ತು ಸಿಹಿ ನೀರಿನ ಆಕಾರಗಳು. ಇದು ಪ್ರತಿ ಸೂಲಿಗೆ ಎಷ್ಟು ಮೊಟ್ಟೆಗಳ ಸಂಖ್ಯೆ ಇರ್ತದೆ ಅಂದರೆ 2ರಿಂದ 16 ಮೊಟ್ಟೆಗಳನ್ನು ಇಡ್ತದೆ. ಆನಂತರ ಇದರ ಜೀವಿತ ಕಾಲಾವಧಿ 130ರಿಂದ 170 ವರ್ಷಗಳವರೆಗೆ ಯಾವುದಪ್ಪ. ಮತ್ತು ಇದು ಸಂತಾನೋತ್ಪತ್ತಿ ಋತು ಯಾವುದಂದ್ರೆ ಜೂನ್ನಿಂದ ನವೆಂಬರ್ವರೆಗೆ ಕಾಡಿನೊಳಗಿದ್ರೆ. ಇದೊಂದು ಆತ್ರೀಗ. ಇನ್ನೊಂದು ಐತ್ರೀಗ ಭಾರತೀಯ ಕಪ್ಪು ಆಮೆ ಅತ್ತ, ಅದರ ವಿವರಣೆ ಹೇಳ್ತಾರೆ ನೋಡ್ರಿ. ಭಾರತೀಯ ಕಪ್ಪು ಆನೆ ಇದು, ಇದ್ರದ್ದು ಸಹಿತ 50 ವರ್ಷಗಳಿಂದ 80 ವರ್ಷಗಳವರೆಗೆ ಇರ್ತದೆ. ಆನಂತರ ಇದು 1ರಿಂದ 4 ಮೊಟ್ಟೆಗಳನ್ನು ಇಡ್ತತಿ. ಇದರ ಆವಾಸ ಸ್ಥಾನ ಯಾವುದಪ್ಪ ಅಂದರೆ ಏಷ್ಯಾದ ಸಿಹಿ ನೀರಿನ ಆಕಾರಗಳು ಮತ್ತು ಜೋಗು ಪ್ರದೇಶಗಳು. ಆನಂತರ ಆಹಾರ ಪದ್ಧತಿ ಇದು ಸಹಿತ ಮಿಶ್ರಹಾರಿ, ಜಲಸಸ್ಯಗಳನ್ನು ತಿಂತತಿ, ಮೀನುಗಳು, ಜಲಕೀಟಗಳು ಮತ್ತು ಸತ್ತ ಪ್ರಾಣಿಗಳ ಮಾಂಸಗಳನ್ನು ಇದು ಸೇವಿಸ್ತದೆ. ಇದು ಯಾವಾಗ ಆ್ಯಕ್ಟಿವ್ ಆಗಿರ್ತದಪ್ಪ ಅಂತಂದ್ರೆ ಇಡೀ ಸಂಜೆ ಮತ್ತು ನಸುಕಿನಲ್ಲಿ ಇದು ಆ್ಯಕ್ಟಿವ್ ಆಗಿರ್ತತಿ. ನೋಡಿ ಸ್ನೇಹಿತರೆ, ಬಾತುಕೋಳಿ ಕೂಡ ಅದಾವ ಇಲ್ಲಿ. ಇದ್ರ ಆಮೆ ಬಗ್ಗೆ ತಿಳ್ಕೊಂಡ್ರಿ ಸ್ನೇಹಿತರೆ. ಆಮೆ ಬಗ್ಗೆ ಸಂಪೂರ್ಣ ತಿಳ್ಕೊಂಡ್ರಿ ನೋಡ್ರಿ. ಈಗ ಮತ್ತೊಂದು ಸಲ ತೋರಿಸ್ತೀನತ್ತ. ಇನ್ನಷ್ಟು ತೊಗೊಂಡ್ರಿ ಮುಂದೆ ನೋಡ್ತಾ ಹೋಗಣತ್ರಿ. ಅಲ್ಲಲ್ಲಿ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಐತಿ ಇಲ್ಲಿ.
ಮತ್ತು ಒಂದೊಂದು ಮರದ ಮೇಲೆ ಅವು ಗಿಡಗಳು ಯಾವ ತೋತ್ರ ಹೆಸರು ಕೂಡ ಎಂತ ಬರ್ದಾರ ಸ್ನೇಹಿತರೆ. ಮುಖ್ಯ ಆಗ್ಬೇಕಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ, ಶೌಚಾಲಯ, ಪಕ್ಷಿಗಳು, ಉಷ್ಟ್ರ ಪಕ್ಷಿ ನಿರ್ಗಮನ ಈ ಕಡೆ ಐತ್ರಿ. ಎಲ್ಲ ಇದನ್ನು ಎತ್ತು ತೋರಿಸ್ಯಾರ ನೋಡ್ರಿ ಎಲ್ಲ ಸಂಪೂರ್ಣವಾಗಿ. ಈ ಕಡೆ ಐತದ ಪ್ರಾಣಿ ದತ್ತು ಸ್ವೀಕಾರ. ಪ್ರಾಣಿಗಳು ಕೂಡ ನಾವು ಎಂಥರ ದತ್ತಕ್ಕೆ ತೊಗೋಬೋದು ಸ್ನೇಹಿತರೆ. ಆ ಥರ ನಿಯಮಗಳು ಏನದೋ ಆ ಥರ ತಕ್ಕಂತೆ ಆ ನಿಯಮಗಳು ಪಾಲಿಸ್ಕೊತ ನಾವು ಪ್ರಾಣಿಗಳನ್ನು ಎಂಥರ ದತ್ತಕ್ಕೆ ತೊಗೋಬೋದು. ನೋಡ್ರಿ ಅಜ್ಜ ಕೂತಾರು, ಬ್ಯಾಟ್ರಿ ಗಾಡಿ ಬರ್ತೀನಿ ತನ್ನ ನಡ್ಕೋದು ಬಂದು ಕುಂಡ್ರಾಕತ್ತಾರು. ನೋಡ್ರಿ ನಿಸರ್ಗ ಎಷ್ಟು ಚಂದ ಇದು ಮಾಡ್ಯಾರು ಎಲ್ಲ ಹೇಳ್ಬೇಕಂದ್ರೆ ಸ್ನೇಹಿತರೆ. ಸಾಕಷ್ಟು ಇಲ್ಲಿ ಯಾವಾಗ ಹೇಳ್ತಾರೆ ಪ್ರಾಣಿಗಳು ಉಳಿಸ್ಬೇಕು, ಅವ್ರನ್ನ ಕಾಪಾಡ್ಕೊಂಡು ಹೋಗ್ಬೇಕು ರೀ. ಪ್ರಾಣಿಗಳು ಉಳಿದ್ರನ್ನ ಪ್ರಕೃತಿ ಸೌಂದರ್ಯ ನಿಸರ್ಗ ಎಲ್ಲನೂ ಉಳಿತೈತಿ. ಮುಖ್ಯ ಹೇಳ್ಬೇಕಂದ್ರೆ ಈಗ ನೋಡೋಣ ಸ್ನೇಹಿತರೆ, ಪ್ರತಿಯೊಂದನ್ನು ವೀಕ್ಷಣೆ ಮಾಡ್ತಾ ಅದ್ರ ಮಾಹಿತಿ ಏನೈತಿ ಅದ್ರ ತಕ್ಕಂತ ಓದ್ತಾ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಈಗ ಇಲ್ಲಿ ನೋಡ್ರಿ ಇದು ಎಂತ ಪುರುಷರ ಶೌಚಾಲಯ ಕೂಡ ಐತಿ, ಜೆಂಟ್ಸ್ ಟಾಯ್ಲೆಟ್ ಇಲ್ಲ ಐತಿ ಸ್ನೇಹಿತರೆ. ಇಂಪಾರ್ಟೆಂಟ್ ಕೇಸ್ ಆಫ್ ಎಮರ್ಜೆನ್ಸಿ ಆ ಥರ ನಮ್ಮ ಫೋನ್ ನಂಬರ್ಗಳು ಕೂಡ ಕೊಟ್ಟಾರಿಲ್ಲಿ. ಇಲ್ಲಿ ನೋಡ್ರಿ ವಿರಂಶಕ ಇದನ್ನೈತಿಲ್ಲಿ ನೋಡ್ರಿ. ಇಲ್ಲಿ ವಿಶ್ರಾಂತಿ ಪಡೆಯೋಕೆ ಕುಂಡ್ರಾಕ ಇದನ್ನೈತಿ. ಮಕ್ಕಳ ಆಟದ ಬಯಲು, ಮಕ್ಕಳ ಉದ್ಯಾನವನ ಸ್ನೇಹಿತರೆ. ಇದು ಮಕ್ಕಳ ಉದ್ಯಾನವನ ಮತ್ತು ಪ್ರಾಣಿ ಸಂಗ್ರಹಾಲಯ, ಬೆಂಕದಕಟ್ಟಿ, ಗದಗ್ರಿ. ನೋಡ್ರಿ ನಮ್ಮ ಉದಯತ್ರಿ ಆಟ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಕೂತ್ಕೊಂಡು ಇಬ್ಬರು ಜನ ಕೊಡಿರ್ಬೇಕು. ಅಜ್ಜಿನ ಕೊಡ್ರಿ ಅಜ್ಜಿನ ಆಚಿಗೆ ಅಜ್ಜಿನ ಕೊಡ್ರಿ ನೀ ಈಚಿಗೆ ನೀ ಕೊಂಡ್ರೆ ಹಾಂ. ನೋಡ್ರಿ ಇಲ್ಲಿ ಇದೇನಿದೆ ಜಾರು ಬಂಡಿ ರೀ. ಇದು ನಾವು ಭಾಳ ಜಲ್ದಿ ಬಂದಿರಲಿ, ಇನ್ನೂ ಹಿಂಗೆ ಭಾಳ ಜನ ಬಂದಿಲ್ಲ ರೀ. ಇನ್ನು ಮ್ಯಾಗ ಬಂದು ಅಂತ ಬರ್ಬೋದು. ಇಲ್ಲಿ ಕೂತಾರ ನೋಡ್ರಿ. ಇಲ್ಲಿ ಜೋಕಾಲಿ ಐತ್ರಿ. ಇಲ್ಲಿ ಜೋಕಾಲಿ ಅಜ್ಜ ಬಂದ್ರು ನೋಡ್ರಿ. ಜೋಕಾಲಿ ನೋಡ್ರಿ. ನಮ್ಮ ಉದಯ ಆಟ ಆಡಕತ್ತಾನು ಹೆಂಗೆ. ಹೌದು ನೋಡ್ರಿ ಉದಯ ಆಟ ಆಡಕತ್ತಾನು. ನೋಡಿ ಸ್ನೇಹಿತರೆ, ಅಜ್ಜ ಜೋಕಾಲಿ ಜುಗ್ತಾಳೆ. ನಮ್ಮಜ್ಜಿ ಯಾರು ಲಾಲಿ ಹಂಗೆ ಹಿಡ್ಕೋ, ಗಟ್ಟಿ ಹಿಡ್ಕೋ, ಅಡಿಗಾಡ್ತೈತದ. ಅದೇ ವೈರ್ ಹಿಡಿ. ಈ ರೀತಿ ಜೋತ್ ಬಿದ್ದು ಆ ಕೈಯಿಂದ ಈ ಕೈ ಬದಲಾಯಿಸ್ಕೊತೋಗ್ಬೇಕು ರೀ. ಹಂಗೆ ಆ ರೀತಿಯಾಗಿ ನೋಡ್ರಿ. ಸಣ್ಣ ಮಕ್ಕಳಿಗೆ ಆಗಿರೋದು, ಎಡಗಡೆ ಕಾಲಿಗೆ, ದೊಡ್ಡವ್ರಿಗಲ್ಲ. ಈ ರೀತಿ ನೋಡ್ರಿ. 4 ಅವರ್ ಇವು. ಈ ರೀತಿ ಕುಂತ ಮಕ್ಕಳು, ಚಿಕ್ಕ ಮಕ್ಕಳಿಗಾಗಿ ಏನು ರೀ ಈ ರೀತಿ ಆಟದ ವ್ಯವಸ್ಥೆ ಏನು ಇಟ್ಟಾರ್ರಿ. ಸಣ್ಣ ಮಕ್ಕಳಿಗೆ ಜೋಕಾಲಿ ಅದ ನೋಡ್ರಿ. ಹಿಂಗೆ ಇಲ್ಲಿದೆಲ್ಲ ಕೂತು ಕೊಡಿದ್ರಿ, ಹಿಂಗೆ ಜಿಕ್ಕಿ ಹೊಡಿದ್ರಿ ಹಿಂಗೆ. ನೋಡಿರಿ, ಇಬ್ಬರು ಕೂಡ್ಬೋದು. ಆಚೆ ಕಡೆ ಒಬ್ಬರು, ಈಚೆ ಕಡೆ ಒಬ್ಬರು. ಇಲ್ಲಿ ನೋಡ್ರಿ ಉದಯ ತೂಕೊಳಕತ್ತ ನೋಡ್ರಿ. ಈಗ ಈ ರೀತಿ ನಾವು ನಿತ್ತ ತೂಗ್ಬೋದು ರೀ. ಜರ್ಗುಂಡಿ ಮಕ್ಕಳ ಜರ್ಗುಂಡಿ ಆಟ ಆಡೋದು ರೀ ಚಿಕ್ಕ ಮಕ್ಕಳಿಗೆ. ಹಿಂಗೆ ಜರ್ಗುಂಡಿ ಆಡೋದು ರೀ. ಮತ್ತು ರೈಟ್. ಈ ರೀತಿ ಮಕ್ಕಳಿಗೆ ಇದರಲ್ಲಿ ತೊಗೊಂಡು ತಿರ್ಗೊಂಡು ನೋಡ್ರಿ.
ಚಿಕ್ಕ ಮಕ್ಕಳ ಮನೋರಂಜನೆ ಸಲುವಾಗಿ ಬೇರೆ ಬೇರೆ ಆಟಗಳನ್ನು ಇದು ಮಾಡ್ಯಾರ್ರಿ. ನೋಡ್ರಿ ಈಗ ಉದಯ ಬರಾಕತ್ತ ನೋಡ್ರಿ ಮೇಲಿಂದ. ಹಾಂ, ಈ ರೀತಿ ಚಿಕ್ಕ ಮಕ್ಕಳು ಮನೋರಂಜನೆಗಾಗಿ ರೈಟ್ ಸ್ನೇಹಿತರು ಇದು ನೋಡ್ರಿ ಚಿಕ್ಕ ಮಕ್ಕಳು ಆಟದ ನೋಡ್ರಿ. ನಮ್ಮ ಉದಯ ಹೆಂಗೆ ಇದು ಮಾಡ್ತಾನೆ ತೋರ್ಸಕತ್ತ ನೋಡ್ರಿ. ಹಾಂ ಹಾಂ, ಹಂಗಲ್ಲದು ಈ ಕಡೆಯಿಂದ ಇರೋದೈತಿಲಿ. ಹೌದು, ಹಗ್ಗ ಹಿಡ್ಕೊಂಡು ಆ ಕಡೆ ಏರಿ ಇಳಿದಲ್ಲಿ ಇಲ್ಲಿ ಹಗ್ಗ ಹಿಡ್ಕೊಂಡು ಏರೋದೈತಿದ್ದು. ಸ್ನೇಹಿತರೆ, ಚಿಕ್ಕ ಮಕ್ಕಳು ಈ ಕಡೆ ಹಗ್ಗ ಹಿಡ್ಕೊಂಡು ಏರು ಕಾಣಿಸ್ತಿದ್ದು, ಏರಿ ಆ ಕಡೆ ಇಳಿದಕ್ಕೆ. ಬಿಳಿ ಗರುಡ ಸ್ನೇಹಿತರೆ, ಇದು ಬಿಳಿ ಗರುಡ ಅಲ್ಲೈತೆ ನೋಡ್ಕೊತೈತಿ ನೋಡ್ರಿ. ಗಾತ್ರ 45 ಒಳಗಡೆ 50 ಸೆಂಟಿಮೀಟರ್ ಒಳಗಡೆ ಐತಿರೋದು ಬಿಳಿ ಗರುಡ. ಜೀವಿತಾವಧಿ 30 ವರ್ಷ. ಗಾತ್ರ 45ರಿಂದ 50 ಸೆಂಟಿಮೀಟರ್, ಜೀವಿತಾವಧಿ 30 ವರ್ಷಗಳು. ಆ ವಾಸಸ್ಥಾನ ಗರುಡ ಪಕ್ಷಿಯು ಕರಾವಳಿ ಪ್ರದೇಶಗಳು, ನದಿಗಳು, ಸರೋವರಗಳು, ಜೌಗು ಪ್ರದೇಶಗಳು, ಜಲಾಶಯಗಳು, ಭತ್ತ ಬೆಳೆಯುವ ಪ್ರದೇಶಗಳು ಮತ್ತು ನಗರ ಪ್ರದೇಶದಲ್ಲಿ ಇದು ವಾಸಿಸ್ತೈತೆ ರೀ. ಗರುಡದ ವಿಶೇಷತೆ ಅಂದರೆ ಇದು ಮಧ್ಯಮ ಗಾತ್ರದ ಹಕ್ಕಿ. ಹೆಣ್ಣು ಹಕ್ಕಿ ಗಂಡಿಗಿಂತ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತೈತಿ. ಗಂಡು ಪಕ್ಷಿ 400ರಿಂದ 650 ಗ್ರಾಮಷ್ಟು ಭಾರ ಇರ್ತೈತಿ ರೀ. ಹೆಣ್ಣು ಪಕ್ಷಿ ಏನೈತಿ 430ರಿಂದ 700 ಗ್ರಾಮಷ್ಟು ವೇಟ್ ಇರ್ತೈತಿ ರೀ. ರೆಕ್ಕೆಗಳ ಅಗಲ 110ರಿಂದ 125 ಸೆಂಟಿಮೀಟರ್ ಇರ್ತೈತಿ. ವಯಸ್ಕ ಪಕ್ಷಿಯು ಸೆಸ್ಮೆಟ್ ಬ್ಯಾಕ್ ರೆಕ್ಕೆಗಳು ಮತ್ತು ಉದರ ಹೊಂದಿದೆ. ತಲೆ ಮತ್ತು ಎದೆಯು ವಿರುದ್ಧ ಬಿಳಿಗರಿಗಳು ಹೊಂದಿದೆ. ಪ್ರದೇಶದಲ್ಲಿನ ಇತರ ಪಕ್ಷಿಗಳು ಹೋಲಿಸಿದರೆ ಇದು ತುಲನಾತ್ಮಕವಾಗಿ ಸಣ್ಣ ರೆಕ್ಕೆಗಳು ಹೊಂದಿರುತ್ತದೆ ಮತ್ತು ಬಾಳು ದುಂಡಾಗಿರ್ತದೆ ಅಂತ ಹೇಳ್ಯಾರ ಸ್ನೇಹಿತರೆ. ಆಹಾರ ಚಿಕ್ಕ ಸಸ್ತಿಗಳು, ಸರೀಸೃಪಗಳು, ಪಕ್ಷಿಗಳು, ಮೀನು ಮತ್ತು ಕೊಳೆತ ಪದಾರ್ಥಗಳು ತಿಂತಿರೋದು. ಮೂಳೆ ರಹಿತ ದನದ ಮಾಂಸ ಇಲ್ಲಿ ಕೂತೈತೆ ನೋಡಿ ಸ್ನೇಹಿತರೆ. ಇಲ್ಲಿ ಬಿಳಿ ಗರುಡ ಅಲ್ಲೊಂದೈತಿ, ಇಲ್ಲೊಂದೈತಿ, ಎರಡು ಅದಾವು. ಹೆಣ್ಣು ಗಂಡು ಎರಡು ಐತ್ರಿ ಇಲ್ಲಿ. ನಮಸ್ತೆ. ನಮಸ್ಕಾರ. ಇಲ್ಲಿ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ ನಮಸ್ಕಾರ. ಸೌಕಾರ್ ಮಂದಿ ಹೆಂಗಿದ್ದೀರಿ? ಈ ಪಕ್ಷಿ ನೋಡ್ರಿ, ಇದು ಜೋರ ಕೆಂಪು ಗೋಲ್ಡನ್ ಪೆಸೆಂಟ್ ಅನ್ನುವಂಥ ಪಕ್ಷಿ. ಇದು ಎಷ್ಟು ವೇಟ್ ಇರ್ತದೆ ಅಂದರೆ 0.5ದಿಂದ 3 kg ಇದರ ತೂಕ ಇರ್ತದೆ. ಆನಂತರ ಇದು ಸಂತಾನೋತ್ಪತ್ತಿ ಋತು ಯಾವುದಪ್ಪ ಅಂದ್ರೆ ಮಾರ್ಚ್ ಅಂತ್ಯದಿಂದ ಮೇದವರೆಗೆ ಇರ್ತದೆ. ಆನಂತರ ಇದು ಕಾವು ಕೊಡುವಂಥ ಅವಧಿ 22ರಿಂದ 23 ದಿನಗಳವರೆಗೆ ಕಾವನ್ನು ಕೊಡ್ತದೆ. ಪ್ರತಿ ಸೂಲಿಗೆ ಮೊಟ್ಟೆಗಳ ಸಂಖ್ಯೆ ಎಷ್ಟು ಇಡ್ತದಂದ್ರೆ 5ರಿಂದ 12 ಮೊಟ್ಟೆಗಳನ್ನು ಇರ್ತದೆ. ಆನಂತರ ಇದು ಏನು ಮಾಡ್ತದೆ, ಹೆಣ್ಣುಗಳು ಮರಿಗಳನ್ನು ಪೋಷಣೆ ಮಾಡ್ತದೆ. ಇದರದ ಆವಾಸ ಸ್ಥಾನ ಯಾವುದು ಅಂದ್ರೆ ಪೂರ್ವ ಏಷ್ಯಾದ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ಪೊದೆ ಸಸ್ಯ ಕಾಡುಗಳು. ಇದು ಯಾವಾಗ ಆ್ಯಕ್ಟಿವ್ ಆಗಿರ್ತದೆ ಅಂದ್ರೆ ಹಗಲು ಹೊತ್ತಿನಲ್ಲಿ ಆ್ಯಕ್ಟಿವ್ ಆಗಿರ್ತದೆ. ಇದರ ಜೀವಿತಾವಧಿ 30 ವರ್ಷಗಳಲ್ಲಿ ಕಾಡಿನಲ್ಲಿದ್ರೆ ಮತ್ತು 20 ವರ್ಷಗಳು ಸೆರೆಯಲ್ಲಿ ಇದ್ದ. ನೋಡಿ ಸ್ನೇಹಿತರೆ, ಇದು ಲೇಡಿ ಅಮರೆಸ್ಟ್ ಪೆಸೆಂಟ್ ಅಂಥೇಳಿ. ಇದು ಸಹಿತ ಆ್ಯಕ್ಟಿವ್ ಯಾವಾಗಿರ್ತದೆ ಅಂದ್ರೆ ಹಗಲು ಹೊತ್ತಿನಾಗ ಆ್ಯಕ್ಟಿವ್ ಆಗಿರ್ತದೆ. ಇದರ ಜೀವಿತಾವಧಿಯು ಸಹಿತ 10 ವರ್ಷಗಳಿಂದ 15 ವರ್ಷಗಳವರೆಗೆ ಇರ್ತದೆ. ಆನಂತರ ಇದು ಏನು ಮಾಡ್ತದಪ್ಪ ಅಂದ್ರೆ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ವಿತರಣೆ ನೈಋತ್ಯ ಚೀನಾದಲ್ಲಿ ಕಂಡು ಬರ್ತದೆ. ಇದರ ತೂಕದ ಸಹಿತ 0.5ರಿಂದ 3 kg. ಇದರ ಆವಾಸ ಸ್ಥಾನ ನೈಋತ್ಯ ಚೀನಾದ ಕಾಡುಗಳಲ್ಲಿ ಮತ್ತು ಪೊದೆ ಸಸ್ಯಗಳಲ್ಲಿಯೂ ಸಹಿತ ಇದು ಲೇಡಿ ಅಮರೆಸ್ಟ್ ಎನ್ನುವಂಥ ಪೆಸೆಂಟ್ ಎನ್ನುವಂಥ ಪಕ್ಷಿ ಕಂಡು ಬರ್ತದೆ ನೋಡ್ರಿ. ಇದು ಸಿಲ್ವರ್ ಪೆಸೆಂಟ್ ಎನ್ನುವಂಥದ್ದು ನೋಡ್ರಿ. ಮ್ಯಾಲೆ ಬಿಳಿಯಾಗಿ ಸಿಲ್ವರ್ ಟೈಪ್ ಐತಲ್ಲ, ಇದನ್ನು ಯಾರು ಈ ಪೋಷಣೆ ಇದಕ್ಕೆ ಯಾರು ಮಾಡ್ತಾರಂದ್ರೆ ಕಲಾವತಿ ಕಮ್ಮಾರ್ ಅನ್ನುವಂಥವ್ರು ಪೋಷಣೆ ಮಾಡ್ತಾರೆ. ಇದು ಪ್ರಾಣಿ ಸಂಖ್ಯೆಯ 3 ಇದರಲ್ಲಿ ಇದು ಬರ್ತದೆ. ಮತ್ತು ಇದರ ಜೀವಿತಾವಧಿ ಸಹಿತ 15 ವರ್ಷದಿಂದ 25 ವರ್ಷಗಳವರೆಗೆ ಬರ್ತದೆ. ಇದನ್ನು ಸಹಿತ ಹಗಲಲ್ಲಿ ಆ್ಯಕ್ಟಿವ್ ಆಗಿರ್ತದೆ. ಇದರ ಆವಾಸ ಸ್ಥಾನ ಯಾವುದಪ್ಪ ಅಂದ್ರೆ ಆಗ್ನೇಯ ಏಷ್ಯಾದ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಇದು ಕಂಡು ಬರ್ತದೆ. ಇದರ ಆಹಾರ ಪದ್ಧತಿ ಸಸ್ಯಾಹಾರಿಯಾಗಿರ್ತದೆ. ಅಂದರೆ ಬೀಜು ಕಾಳುಗಳು ಮತ್ತು ಹಣ್ಣುಗಳನ್ನು ಇದು ಏನು ಮಾಡ್ತದೆ, ಸೇವನೆ ಮಾಡ್ತದೆ. ಇದರ ತೂಕನೂ ಸಹಿತ 0.5ರಿಂದ 3 kg ಆಗಿರ್ತದೆ. ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಪಕ್ಷಿಗಳು ನೋಡ್ಕೊತ ಬರಕತ್ತೀವಿ. ಈಗ ನೆಕ್ಸ್ಟ್ ಇನ್ನು ಭಾರತದ ಪಕ್ಷಿಗಳು ಮತ್ತು ವಿದೇಶಿ ಹಕ್ಕಿಗಳನ್ನು ವೀಕ್ಷಣೆ ಮಾಡೋಣ ಅಂತ ಮುಂದೋದಂಗ. ಭಾರತದ ಪಕ್ಷಿಗಳು, ವಿದೇಶಿ ಹಕ್ಕಿಗಳು ಸ್ನೇಹಿತರೆ. ಭಾರತದ ಪಕ್ಷಿಗಳು, ವಿದೇಶಿ ಹಕ್ಕಿಗಳು.
ಈ ಕಡೆ ತಿರ್ಮುಂದ್ ನೆಕ್ಸ್ಟ್ ಈ ಕಡೆ ಇರೋದು ಭಾರತದ ಪಕ್ಷಿ, ಇದು ಈ ಕಡೆ ಇರೋದು ವಿದೇಶಿ ಹಾಕಿರೋದು. ಫಸ್ಟ್ ಭಾರತ ನಮ್ಮ ಭಾರತದ ಪಕ್ಷಿಗಳನ್ನು ನೋಡ್ಕೊಂಡು ಬರ್ರಿ. ಅದೇ ಭಾರತದ ಪಕ್ಷಿಗಳು ಕಡೆ ಭಾರತೀಯ ನಕ್ಷತ್ರ ಆಮೆ ಅಂತ ಎಲ್ಲಿ ಹುಡ್ಕ್ಯಾರ ಅಂತಡ್ರಿ. ಭಾರತೀಯ ಸ್ಟಾರ್ ಆಮೆ ಇರೋದು ಭಾರತೀಯ ನಕ್ಷತ್ರ ಆಮೆ. ಇತರ ಸಂತಾನೋತ್ಪತ್ತಿ ಋತು ಜೂನಿಂದ ನವೆಂಬರ್ವರೆಗೂ ಅಂತ ಕಾಡಿನೊಳಗೆ ಇದು 1 ರಿಂದ 10 ಮೊಟ್ಟೆಗಳು ಇಡ್ತಾವೆ ಸ್ನೇಹಿತರೆ. ಆಹಾರ ಪದ್ಧತಿ ಭಾರತೀಯ ನಕ್ಷತ್ರ ಆಮೆಗಳು ಮುಖ್ಯವಾಗಿ ಸಸ್ಯಾಹಾರಿಗಳು. ಎಲೆಗಳು, ಹಣ್ಣುಗಳು, ಕೆಲವೊಮ್ಮೆ ಕೀಟಗಳು ಮತ್ತು ಕೊಳೆತ ಮಾಂಸ ಹಾಗೂ ಸಗಣಿಯನ್ನು ಸಹ ತಿನ್ನಬಹುದು. ವಾಸಸ್ಥಾನ ದಕ್ಷಿಣ ಏಷ್ಯಾದ ಕೃಷಿ ಭೂಮಿಗಳು, ಅರಣ್ಯ ಪ್ರದೇಶಗಳು, ಹುಲ್ಲುಗಾವಲುಗಳು ಮತ್ತು ಪೊದೆ ಸಸ್ಯ ಕಾಡುಗಳು ಸ್ನೇಹಿತರೆ. ಬನ್ನಿ ನವಿಲು, ಕೆಂಪು ಕಾಡು ಕೋಳಿ, ಕಪ್ಪು ಹಂಸ, ಸ್ಕ್ಯಾರ್ಲೆಟ್ IBS, ನೈಟ್ ಹೆರಾಣ, ಸರಿ ನೀ ಗೋನ್ ಕಾಣಿಸ್ತೈತಿ, ರೋಜಿ ಪೆಲಿಕಾಣ, ಬಣ್ಣದ ಕೊಕ್ಕರೆ ಮತ್ತು ರೋಸ್ ರಿಂಗಡ್ ಪ್ಯಾರಕೆಟ. ಅದು ಕಾಣಕತ್ತೈತಲ್ಲ, ಅದು ಕೆಂಪು ಚುಂಚಾಗಿರುವಂಥದ್ದು ಕಪ್ಪು ಹಂಸ ನೋಡ್ರಿ. ಅದು ನೋಡಕತ್ರ ಎಷ್ಟು ಕಪ್ಪಾಗೈತಿ, ಚುಂಚುನು ಕೆಂಪಾಗೈತಿ. ಅದು ತನ್ನ ಚುಂಚಿನ ಮೂಲಕ ತನ್ನ ಮೈಯನ್ನು ಸ್ವಚ್ಛ ಮಾಡ್ಕೊಳಕತ್ತದ. ನೀರ್ನ್ಯಾಗ ಒಂದು ಐತೆ ನೋಡ್ರಿ, ಅದು ಸಹಿತ ಸ್ವಚ್ಛ ಮಾಡ್ಕೊಳಕತ್ತದ. ಮಾನವರು ಯಾವ ರೀತಿಯಾಗಿ ಸ್ನಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಕಪ್ಪು ಹಂಸ ಪಕ್ಷಿಯು ಸಹಿತ ತನ್ನ ಮೈಯನ್ನು ಸ್ವಚ್ಛ ಮಾಡ್ಕೊಳ್ತಾ ಇದೆ. ಇದಲ್ಲದೆ ಇನ್ನೂ ಸಾಕಷ್ಟು ಪಕ್ಷಿಗಳು ಬರ್ತಾವೆ. ದಾಸ ಕೊಕ್ಕರೆ, ಉಂಗುರ ಕುತ್ತಿಗೆ ಗಿಳಿ ಅಂತೇಳಿ ಆ ಕಡೆ ಐತಿ. ಮುಂದೆ ನೋಡೋಣಂಥದನ್ನು ಮುಂದೆ ನೋಡೋಣ ಬರ್ರಿ. ಕಪ್ಪು ಕಿರೀಟದ ರಾತ್ರಿ ಬಕ ಅಂಥೇಳಿ ಬರ್ತದೆ. ಮುಂದೆ ನೋಡೋಣ ಬರ್ರಿ ಸ್ನೇಹಿತರೆ. ಆಗಲೇ ವಿವರಣೆ ಕೊಟ್ಟಿಲ್ಲ, ಅದೇ ಪಕ್ಷಿ ಇದು. ಇದು ಗಿಳಿಯ ಪಕ್ಷಿ ನೋಡಿ, ಕೊಕ್ಕರೆ. ಎಷ್ಟದ್ರ ಚುಂಚು ಉದ್ದಾಗೈತಿ. ಆನಂತರ ಎಷ್ಟು ಸ್ಟೈಲಾಗಿ ನಿಂತದ ನೋಡ್ರಿ. ಕುಣಿಯುವ ಸ್ಟೈಲ್ದಲ್ಲಿ ನಿಂತು ಕಡತಿ. ಇದು ನಡುವೆ ಒಟ್ಟು ಅಳಿಗಾಡ್ಲಾರ ನಿಂತ ನೋಡ್ರಿ. ಅದು ನೋಡ್ರಿ ಎಷ್ಟು ಚಂದ ಹೊಟ್ಟೆ ತಗೊಂಡು ಹೋಗ್ತಾರೆ ಈಗ. ನೋಡ್ರಿ ಎರಡು ಚಂದ ಹೊಟ್ಟೆ ನೋಡಿ ಸ್ನೇಹಿತರೆ. ವಾವ್, ಅಲ್ಲಿ ನೋಡ್ರಿ ನವಿಲು ಐತಿ. ಸರಿ ಒಂದೊಂದು ಯಾವುದೋ ಪಕ್ಷಿ ಈ ಕಡೆ ನವಿಲೈತೆ ನೋಡಿ ಸ್ನೇಹಿತರೆ. ಕಡೆ ಇಲ್ಲಿ ಮೇಲ್ಗಡೆ ಕೂತೈತೆ ನೋಡ್ರಿ. ಇಲ್ಲಿ ಮೇಲ್ಗಡೆ ಕೂತೈತೆ ನೋಡ್ರಿ ನವಿಲು. ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಇದು ಮಳೆ ಬಂದಾಗ ತಮ್ಮ ಗೆರೆಗಳಿಂದ ನೃತ್ಯ ಮಾಡುತ್ತದೆ. ಗೆರೆಯನ್ನು ಬಿಚ್ಚಿ ನೃತ್ಯ ಮಾಡ್ತದೆ. ಇದು ಭಾರತನಾಗ ಯಾವುದು ಚಂದ ಪಕ್ಷಿ, ಇದು ಯಾವುದೋ ಪಕ್ಷಿ ಐತ್ರಿ ಸ್ನೇಹಿತರೆ. ನೋಡ್ರಿ ಎಷ್ಟು ಚಂದ ಸುಂದರವಾಗೈತಿ. ಮ್ಯಾಗ ಒಂದು ಬಿಳಿ ಒಂದು ಏನೋ ಐತೆ ನೋಡಿ. ಅದಕ್ಕೆ ಮ್ಯಾಲ ಬಿಳಿ ಒಂದು ಏನೋ. ಆ ಕಡೆ ಮೇಗಡೆ ಕೋಳಿ ಐತೆ ನೋಡಿ ಸ್ನೇಹಿತರೆ. ಕೋಳಿ ಸಾಕಷ್ಟು ಪಕ್ಷಿಗಳು ಮೇಲ್ಗಡೆ ಗಿಡದಲ್ಲಿ. ನಮ್ಗೆ ಹೆಂಗೆ ಅನಿಸ್ತದಪ್ಪ ಅಂತಂದ್ರೆ ನಾವೊಂದು ಕಾಡಿನಲ್ಲಿನೇ ಅಡ್ಡಾಡಕತ್ತೀವಿ ಅನ್ನೋ ಭಾಸ ಉಂಟಾಗ್ತದೆ. ನವಿಲೈತಿ ನೋಡ್ರಿ. ಇಲ್ಲೂ ಕೂಡ ನವಿಲೈತಿ. ನಾವು ಇಲ್ಲಿ ಮುರುಗಾಳದಾಗ ತಿರುಗಾಡತ್ತೀವಿ. ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಕಾಡನ್ನೇ ತಿರುಗಾಡ್ತೀವಿ ಅನ್ಸಕತ್ತೆ ನೋಡ್ರಿ. ಇಲ್ಲ ಸುತ್ತಮುತ್ತ ಪ್ರಕೃತಿ ಸೌಂದರ್ಯ ಐತಲ್ಲ, ಪ್ರಕೃತಿ ಸೌಂದರ್ಯ ಇದ್ದಕ್ಕೆ ನಾವೇನಪ್ಪ ಕಾಡನ್ನೇ ಹೊಂಟೀವಿ ಅಂತ ಅನಿಸತ್ತೆ ರೀ. ಹೆಣ್ಣು ನವಿಲು ಐತ್ರಿ ಇಲ್ಲಿ ಸ್ನೇಹಿತರಲ್ಲಿ. ವಿದೇಶಿ ಪಕ್ಷಿಗಳು ಮತ್ತು ಮೇಲೆ ಭಾರತದ ಪಕ್ಷಿಗಳು ವೀಕ್ಷಣೆ ಮಾಡಿದ ಬಳಿಕ ಮುಂದೆ ಏನೈತಿ ನೆಕ್ಸ್ಟ್ ಈ ಕಡೆ ಬರಬೇಕು ವಾಪಸ್ ರಿಟರ್ನ. ಅಲ್ಲಿ ಭಾರತದ ಪಕ್ಷಿ ವಿದೇಶಿ ಪಕ್ಷಿಗಳು ಇರ್ತಾವೆ, ಅದು ನೋಡ್ಕೊಂಡು ಈ ಕಡೆ ಬರೋದು ರೀ. ನೆಕ್ಸ್ಟ್ ಈ ಕಡೆ ಬಂದು ಬಳಿಕ ಏನೈತಿ ನೋಡ್ರಿ. ನಮ್ಮ ಉದಯ ಮುಂದೆ ಹೋಗಿ ನಿತ್ತಾನಲ್ಲಿ ಏನಿತ್ತು ಉದಯಲ್ಲಿ? ಚುಕ್ಕೆ ಜಿಂಕೆ, ಶುದ್ಧ ಕುಡಿ ನೀರು, ಕೃಷ್ಣ ಮೃಗ, ಎಕ್ಸಿಟ್ ಅಂತ ನಿರ್ಗಮನ. ಈ ಕಡೆ ಹೋಗ್ಬೇಕ್ರಿ. ಇಲ್ಲಿ ಒಳಗ ಅಲಾವಿಲ್ಲ, ಈ ಕಡೆ ಒಳಗಡೆ ಅಲಾವಿಲ್ರಿ. ಇಲ್ಲಿ ಪ್ರವೇಶ ನಿಷೇಧವಾಗಿದೆ. ಈ ಕಡೆ ಒಳಗಡೆ ಅಲಾವಿರಲ್ಲ. ಈ ಕಡೆ ಹೋಗ್ಬೇಕ್ರಿ. ಒಳಗೆ ಹೋಗ್ಬಿಟ್ರೆ ಎಂತ ಅಕ್ರಮವಾಗಿ ಪ್ರವೇಶಿಸಿದ್ರೆ 200 ರೂಪಾಯಿ ದಂಡ ಐತ್ರಿ ಸ್ನೇಹಿತರೆ. ಈ ಕಡೆ ಒಳಗಡೆ ಹೋದ್ರೆ ಒಳಗಡೆ ಅಲಾವಿಲ್ಲ.
ನೆಕ್ಸ್ಟ್ ನಾವು ಈ ಕಡೆ ಹೋಗ್ಬೇಕ್ರಿ ನೆಕ್ಸ್ಟನ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.